यही ताज होटल. Taj Hotel, Mumbai's most iconic landmark. ಇಲ್ಲೇ ಎಲ್ಲ ಸೈಡಲ್ಲೆಲ್ಲ ಒಂದ್ ಕಡೆ ಆ ಗೋಪುರ ಐತಲ್ಲ ಅಲ್ಲೇ ಎಲ್ಲೋ ಒಂದ್ಸಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅವರು. सबसे ज्यादा आपका जो टारगेट है ना ये ताज होटल. ಇಲ್ಲಿ ಸೆಕ್ಯೂರಿಟಿ ಮಾತ್ರ ಯಾವ ಲೆವೆಲ್ಗೆ ಐತೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸೆಕ್ಯೂರಿಟಿ ಮಾತ್ರ. ಈ ಜಾಗದಲ್ಲಿ ಬಂದು ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಏನು ಅನ್ಕೊಂಡಿದ್ದೆ ಅಂದರೆ ಇದೊಂದು ದಾಟಿದ್ರೆ ಪಾಕಿಸ್ತಾನ ಸಿಗುತ್ತೆ ಅಂತ, ಯಾಕಂದರೆ ಇಂಡಿಯಾ ಗೇಟ್ ಇದೆ ಅಲ್ವಾ, ಸೊ ಇದೊಂದು ದಾಟಿದ್ರೆ ಪಾಕಿಸ್ತಾನ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಸೊ ಮುಂಬೈ ಸೀರೀಸ್ ವಿಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೇಟ್ ವೇ ಆಫ್ ಇಂಡಿಯಾ ಮತ್ತು ತಾಜ್ ಹೋಟೆಲ್ ಏನು ಬಾಂಬ್ ಅಟ್ಯಾಕ್ ಆಗಿತ್ತಲ್ಲ ತಾಜ್ ಹೋಟೆಲ್, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಮುಂಬೈಗೆ ಬಂದವರೆಲ್ಲ ಆ ಜಾಗಕ್ಕೆ ಹೋಗಿ ಹೋಗ್ತಾರೆ. ಈಗ ನಾನು ಬಂದಿದ್ದೀನಿ ಅಂದಮೇಲೆ ನಾನು ಆ ಜಾಗಕ್ಕೆ ಹೋಗ್ಬೇಕಲ್ಲ. ಸೊ ಇವಾಗಂತೂ ನಾನು ಟ್ಯಾಕ್ಸಿ ನೋಡ್ತಾ ಇದ್ದೀನಿ. ಹಂಗೆ ಇಲ್ಲಿ ಟ್ಯಾಕ್ಸಿ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂತಾನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಟೈಮ್ ಬಂದು ಇವಾಗ ಮಧ್ಯಾಹ್ನ 1 ಗಂಟೆ ಆಯ್ತಾ ಬಂತು. ಸೊ ಹೆವಿ ಬಿಸಿಲು, ಆದ್ರೆ ಅಷ್ಟೊಂದೇನು ಬಿಸಿಲಿಲ್ಲ, ಬಟ್ ನಾರ್ಮಲ್ ಆಗಿ ಬಿಸಿಲಿದೆ, ಮ್ಯಾನೇಜಬಲ್. ಅಣ್ಣ ಇಲ್ಲಿ ಯಾವ್ದಾರ ಟ್ಯಾಕ್ಸಿ ಮುಂದೆ ಟ್ಯಾಕ್ಸಿ ನಿಂತಿದ್ದಾವೆ. ಸೊ ಅವ್ರನ್ನ ಯಾರು ಕೇಳ್ಕೊಂಡು ಅಲ್ಲಿಗೆ ಹೋಗುವ. ಗೈಸ್ ಇಲ್ಲೊಂದು ಓಮ್ನಿ ಐತೆ, ಇಂಡಿಕಾನು ಐತೆ. ಯಾವ್ದನ್ ಕೇಳೋಣ, ಚಿಕ್ಕ ಗಾಡಿ ಕೇಳೋಣ, ಒಬ್ಬನೇ ಇರೋದಲ್ವ ನಾನು. ಸಬ್ गेट वे ऑफ इंडिया कितना नहीं, कितना आपको पता है ना? मीटर इसमें क्या बोलूँ मैं? मुझे हिंदी ज़्यादा नहीं आता, इसलिए मैं कर्नाटका से हूँ. 250 है. वो ज़्यादा बोल रहे हैं आप. चलो 200. नहीं 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 नहीं. अरे अभी बोहनी है, ज्यादा होगा. तो गाइस ನಾನು ಇಲ್ಲಿ ಇರೋನ್. हाँ 300 होगा, लेकिन उतना ही बोल रहा हूँ. नहीं नहीं, उधर मैं पूछ के आया, वो बोल रहा एक 100 रुपीज़ या तो 150 में ही चल सकते हैं टैक्सी पर. तो गाइस ಅವರು ನೀವು ಬಾರ್ಗೆ कितना? चलो 150 दे दो. चलो 150 ज़्यादा हो गया. मैं लास्ट टाइम बोला मैं बोहनी कर रहा हूँ, वही से मैं बोलियो दिया हूँ. और हम लोग 300 से कम नहीं जाते. ठीक है ठीक है. ಅದು ನಾನು ನಿಮಗೆ ಹೇಳ್ಕೊಟ್ಟಿದ್ದು ಬಾರ್ಗೇನ್ ಮಾಡೋದಂಗೆ ಅಂತ. ನನಗೆ ಮುಂಚೆನೇ ಗೊತ್ತಿತ್ತು ಎಷ್ಟು ಪ್ರೈಸ್ ಅಂತ. 150 ರೂಪಾಯಿಗೆ ಹೋಗ್ಬೋದು ಆರಾಮಾಗೆ. ಬಟ್ ಅವರು ನಾವು ಫಸ್ಟು ಈಗೇನು ಗೊತ್ತಿಲ್ದಿರೋರ ಹತ್ರ ಹೋಗಿ ಕೇಳ್ತೀವಲ್ಲ, ಆ ಥರ ಕೇಳಿದಾಗ ಒಂದು 300ರಿಂದ 350, ಫಸ್ಟ್ 350 ರೂಪಾಯಿ ಹೇಳ್ದ ಶಿಷ್ಯ. ಅದಾದಮೇಲೆ ನಾನು ಹೇಳಿದೆ ನಾನು ಕೇಳ್ಕೊ ಬಂದಿದ್ದೀನಿ ಹಿಂಗೆ ಅಂತ. ಆಮೇಲೆ ಸರಿ 150ಕ್ಕೆ ಬಾ ಅಂದ. 150ಕ್ಕೆ ಹೋಗೋದು, ಬಟ್ ಅವ್ನ ಗಾಡಿಯಲ್ಲಿ ಹೋಗಲ್ಲ, ಬೇರೆ ಗಾಡಿಯಲ್ಲಿ ಅದ್ರ ಕರ ಹೋಗ್ತೀನಿ ನಿಯತ್ತಾಗಿರೋರ ಹತ್ರ. ಎಲ್ಲ ಕಡೆನೂ ಇದೆ ಪ್ರಾಬ್ಲಮ್. ಈಗ ಬೆಂಗಳೂರಲ್ಲಿ ಹೋದ್ರೂ ಸ್ಟಾರ್ಟಿಂಗ್ ಯಾರು ಗೊತ್ತಿಲ್ದಿರೋರು ಬೇರೆಯವರು ಸೊ ಜಾಸ್ತಿ ದುಡ್ಡು ಹೇಳ್ತಾರಲ್ಲ. ಸೊ ಅದೇ ರೀತಿ ಆಚೆಯಿಂದ ಬರುವಾಗ ಫಸ್ಟ್ ಅದಕ್ಕೆ ಲೋಕಲ್ ಹತ್ರ ಸ್ವಲ್ಪ ಮಾತಾಡ್ಕೊಬಿಡ್ಬೇಕು ನೀವು. ಹೆಂಗೆ ಇಲ್ಲಿ ಸಿಸ್ಟಮು, ಬಸ್ಸಲ್ಲಿ ಹೋಗ್ಬೋದಾ, ಟ್ಯಾಕ್ಸಿಯಲ್ಲಿ ಹೋಗ್ಬೋದಾ, ಏನು ಅಂತೆಲ್ಲ ಕೇಳ್ಕೊಬಿಡ್ಬೇಕು. ಎಷ್ಟು ಪ್ರೈಸ್ ಅಂತಲೇ ಕೇಳ್ಬಿಡ್ಬೇಕು. ಆಮೇಲೆ ಅಷ್ಟೇ ಕೊಟ್ಬಿಡಬೇಕು. ಸರ್ ಇದು ಇಂಡಿಯಾ ಗೇಟ್, ನೀವು ಯಾವ ಊರವರು? आप किधर से? यूपी से. कितना प्राइस इंडिया गेट का? हाँ 200 ज़्यादा बोल रहे. नहीं नहीं, बहुत ज़्यादा बोल रहे हैं आप. ज्यादा नहीं, मीटर से चलेंगे तो 220 230 आएगा. कम बोलता तो मैं आता. चलो 180 दे देना. कितना? 180. हाँ 180. 180 भी ज़्यादा बोल रहे हैं आप. हेलो 150. हाँ 150. 120 देता हूँ. हाँ 150 से कम नहीं होता. मीटर से जाएंगे तो 230 250 और 220 230 होता है मीटर. ठीक है ठीक है. ಸೊ ಗೈಸ್ ನೋಡಿ, ಇವರು ಫಸ್ಟು 200 ಕೇಳಿದ್ರು. ಸೊ ಅದಾದಮೇಲೆ 180 ಕೇಳಿದ್ರು. ಅದಾದಮೇಲೆ 150ಗೆ ಬಂದರು. ನಾನು ಆದರೂ ಇರಲಿ ಅಂತ ಒಂದು ಬಾಣ ಬಿಟ್ಟೆ, 120ಕ್ಕೆ ಬರ್ತೀರಾ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಬಟ್ ಬರಲ್ಲ ಅಂದರು. ಸೊ ಪರವಾಗಿಲ್ಲ, 150 ಕೊಡ್ಬೋದು ನೀವು. ಅಂದರೆ ನೀವೇನಾದ್ರು ಮುಂಬೈ ಸಿಟಿಯಲ್ಲಿದ್ದು, ಅಂದರೆ ಈ ಬಸ್ ಸ್ಟಾಪಿಂದ ಇಂಡಿಯಾ ಗೇಟಿಗೆ ಎಷ್ಟು ಕಿಲೋಮೀಟ್ರ್ ಐತೆ ಅಂತೆಲ್ಲ ನಾನು ಏನು ನೋಡ್ಕೊಂಡಿಲ್ಲ. ಬಟ್ ಲೋಕಲ್ ಕೇಳಿದಾಗ ಅವ್ರು ಅಂದರೆ 100ರಿಂದ 150 ರೂಪಾಯಿ ಕೊಟ್ಟರೆ ರೀಸನೇಬಲ್ಲು ಅಂತ. ಸೊ ಇವಾಗ ನಾನು ಯಾರ ಹತ್ರ ಕೇಳಿದ್ನಲ್ಲ ಅವ್ರ ಹತ್ರನೇ ಆರಾಮಾಗಿ 150 ರೂಪಾಯಿ ಕೊಟ್ಬಿಟ್ಟು ಹೋಗ್ಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗಲೇ ಹಾಂ ನೋಡಿ, ಆವಾಗಲೇ 350 ರೂಪಾಯಿ ಕೇಳಿದ್ನಲ್ಲ, ಸೊ ಆ ಗಾಡಿನೇ ಅದು. ಇವಾಗ ಬಂದ್ಬಿಟ್ಟು 150 ಕೇಳಿದ್ರು. ಸೊ ಆದರೆ ನಾನು ಇವ್ರ ಗಾಡಿಯಲ್ಲೇ 150ಗೆ ಹೋಯ್ತೀನಿ ಇವಾಗ. भाई 150 में चल. इधर टूरिस्ट प्लेस क्या क्या है? महालक्ष्मी मंदिर है, हाँ हैंगिंग गार्डन है, मरीन ड्राइव है, गिरगांव चौपाटी है. शाहरुख खान का बांद्रा बैंड स्टैंड में. कितना किलोमीटर लगता है? अरे यहाँ से कम से कम 30 किलोमीटर होगा. 30 किलोमीटर? हाँ ಮನ್ನತ್. ಸೊ ಗೈಸ್ ಮುಂದಿನ ವಿಡಿಯೋದಲ್ಲಿ ನಾನು ಮನ್ನತ್ಗೆ ಹೋಗ್ತೀನಿ. ಶಾರುಖ್ ಖಾನ್ ಇನ್ವೈಟ್ ಮಾಡಿದ್ದಾರೆ. ಸೊ ಅವ್ರ ಮನೆಗೆ ಹೋಗಿ ನೋಡ್ಕೊಬರ್ತೀನಿ. अमिताभ बच्चन का घर है जुहू में. जुहू? हाँ. आप इधर कितने साल से काम कर रहे हैं? हम 95 से. 95 से? ಹಂಗಂದ್ರೆ ಇವಾಗ 25-30 ವರ್ಷ ಹೋಗ್ಯಾ. ಹಾಂ. ಟ್ಯಾಕ್ಸಿಗಳು ನೋಡ್ಬೋದು ನೀವು, ಬರೀ ಟ್ಯಾಕ್ಸಿ ನೋಡಿ. ಇಲ್ಲಿ ಪೊಲೀಸ್ ಬೇರೆ ಹಿಡಿತಾವ್ರೆ. ಸೀಟ್ ಬೆಲ್ಟ್ ನೈ ಲಗಾ ತೋ ಪೊಲೀಸ್ ಕ್ಯಾಚ್.
1000 रुपीस फाइन। सो गाइस ನೋಡಿ ಮುಂಬೈಯಲ್ಲಿ सीट बेल्ट ಹಾಕಿಲ್ಲ ಅಂದ್ರೆ 1000 ರೂಪಾಯಿ ಫೈನ್। ज्यादा लोग टैक्सी में ही चलते हैं मुंबई, ऑटो नहीं, ऑटो अलाउड नहीं, अलाउड ही नहीं है, एक भी ऑटो नहीं है मुंबई में। अलाउड ही नहीं। क्यों नहीं है? अरे वो मुंबई का डिमांड खत्म हो जाएगा, टैक्सी वाला तो फाइट करेगा। टैक्सी वाला कहीं भी जाएगा। अब बांद्रा के इधर नहीं आएगा। बट बांद्रा में ऑटो है। हाँ बांद्रा में साइन में ಓ ಗೈಸ್ ಏನು ಅಂದ್ರೆ ಇದು ಮುಂಬೈ ಸೆಂಟ್ರಲ್ಲು, ಸೊ ಇಲ್ಲಿ ಮಾತ್ರ ಆಟೋನ ಒಳಗೆ ಬಿಡ್ಕೊಳ್ಳಲ್ವಂತೆ. ಸೊ ಇಲ್ಲಿ ಅಂದ್ರೆ ಜಾಸ್ತಿ ಟೂರಿಸ್ಟ್ ಬರೋ ಜಾಗ ಇದು, ಆಮೇಲೆ ಆಚೆಯಿಂದ ಜಾಸ್ತಿ ಜನ ಎಲ್ಲ ಬರೋದು ಅಂದ್ರೆ ಮೈನ್ ಟೂರಿಸ್ಟ್ ಸ್ಪಾಟ್ ಅಲ್ವಾ ಇದು. ಸೊ ಇಲ್ಲಿ ಆಟೋಗಳಿಲ್ಲ, ಇಲ್ಲಿ ಕಂಪ್ಲೀಟ್ ಬರೀ ಟ್ಯಾಕ್ಸಿನೇ, ಆಟೋನ ಒಳಗೆ ಬಿಡ್ಕೊಳ್ಳಲ್ವಂತೆ. ಆ ಕಡೆ ಬಾಂದ್ರಾ ಮುಂದಿನ ವಿಡಿಯೋದಲ್ಲಿ ನಾನು ಆ ಸೈಡ್ ಹೋದಾಗ ಅಲ್ಲೇನಾರು ಆಟೋ ಸಿಕ್ಕಿದ್ರೆ ನಿಮಗೆ ಆಟೋ ತೋರಿಸ್ತೀನಿ. ಪೆಹಲೆ टैक्सी ड्राइवर से मैं मिला, वो बोला 400 रुपये इधर से गेट वे वो जाने के लिए। हम बाहर से आते हैं, ऐसा क्या करते हैं मैं वो अंदर पूछे होंगे। नहीं नहीं नहीं, आपको क्या बोला वही जगह के लिए। इसके बाद वो बोल के 250 200 वैसा बोल रहा, इसलिए मैं नहीं आया। नहीं मैं जो होता मैं रियली बताता हूँ। हाँ थोड़ा एक 50 रुपीस डिफरेंस तो चलता है। तो मैं तो पहला बार 200 बोला, अभी 150 में चल रहा है, ये फेयर डील है। मगर वो 3 गुना ज्यादा बोल रहे हैं, 400 रुपये। हाँ 4 गुना ज्यादा बोल रहे हैं। हाँ ये कितना किलोमीटर होता है उधर से उधर तक? 10 किलोमीटर। ಸೊ ಗೈಸ್ ಮುಂಬೈ ಸೆಂಟ್ರಲಿಂದ ಅದೇ ಇಂಡಿಯಾ ಗೇಟ್ ಏನಿದೆಯಲ್ಲ, ಸೊ ಅದು 10 ಕಿಲೋಮೀಟರ್ ದೂರ ಇದೆಯಂತೆ. 10 ಕಿಲೋಮೀಟ್ರಿಗೆ 150 ರೂಪಾಯಿ, ಅಂದರೆ 1 ಕಿಲೋಮೀಟ್ರಿಗೆ ಒಂದು 12 ರೂಪಾಯಿ ಹಂಗೆ ಬೀಳುತ್ತೆ. ಪರವಾಗಿಲ್ಲ, ರೀಸನೇಬಲ್ ರೇಟ್. ನಾನೇನು ಹತ್ರ ಐತೆ ಅನ್ಕೊಂಡೆ, 10 किलोमीटर ಅಂತೆ. ವಾ मुंबई में आप एक दिन में कितना पैसा कमा सकता हो ये काम? धंधे के ऊपर एक एवरेज में मतलब मिनिमम 700 800 500 500-600 एक दिन में, वो डीजल खर्च हाँ सब ಕಾಟ್ ಕರ್ಕೆ. ಹಾಂ ಸೊ ಗೈಸ್ ಒಂದು 500-600 ರೂಪಾಯಿ ದುಡಿಬೋದು ಅಂತ ಹೇಳ್ತಿದ್ದಾರೆ ಒಂದು ದಿನದಲ್ಲಿ. ಅಂದರೆ ಈ ರೀತಿ ಟ್ಯಾಕ್ಸಿ ಡ್ರೈವರು ಅಂದರೆ ಡೀಸೆಲ್ ಪೆಟ್ರೋಲ್ ಎಲ್ಲ ಕಟ್ ಮಾಡಿ. ಗೈಸ್ 50,000 ಟ್ಯಾಕ್ಸಿಗಳಿದೆ ಅಂತೆ ಬರೀ ಮುಂಬೈಯಲ್ಲೇ. ಎಲ್ಲರೂ ಟ್ಯಾಕ್ಸಿನೇ ಯೂಸ್ ಮಾಡ್ತಾರೆ. ಅಂದರೆ ಈಗ ನೋಡಿ ನಾನು ಒಬ್ಬನೇ ಬಂದಿದ್ದೀನಲ್ಲ, ಸೊ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು. ಈಗ ಟ್ಯಾಕ್ಸಿ ಅಂದರೆ ಈಗ ನಾವೇನೋ ಜೊತೆಗೆ ಯಾರು ಒಂದು 4 ಜನ ಬಂದ್ಬಿಟ್ರಂತೂ ಆರಾಮಾಗಿ ಕೊಟ್ಟು ಹೋಗ್ಬೋದು. ಏನು ತಲೆಗೆ 20 ರೂಪಾಯಿ. ನಮ್ಮ ಊರ ಕಡೆ ಎಲ್ಲ ಸೀಟ್ ಲೆಕ್ಕ ಆಟೋದಲ್ಲಿ ಕರ್ಕೊಯ್ತಾರಲ್ಲ 20 ರೂಪಾಯಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿ, ಆ ಥರ ಲೆಕ್ಕದಲ್ಲಿ ಒಂದು 100 ರೂಪಾಯಿ. मैं क्या पूछ रहा हूँ, एक कार में कितना बंदे बैठ सकता है? 4 बस 5 लगाता तो पुलिस का. ಹಾಂ ಗೈಸ್ 4 ಜನ ಕೂತ್ಕೋಬೋದು ಅಷ್ಟೇ ಒಂದು ಟ್ಯಾಕ್ಸಿಯಲ್ಲಿ. ತೊಡೆ ಮೇಲೆ ಕೂರಿಸ್ಕೊಳ್ಳೋದು, ಎಗ್ಲ ಮೇಲೆ ಕೂರಿಸ್ಕೊಳ್ಳೋದು, ಅದಿಷ್ಟ ಮೇಲೆ ಏನಿಲ್ಲ. ಎಕ್ಸ್ಟ್ರಾ ಸೀಟ್ ಹಾಕಿಸ್ಕೊಂಡೆಲ್ಲ ಹೋಗಂಗಿಲ್ಲ. फिल्म स्टार वो लोग किधर रहता है? गोरेगांव में. वो कितना किलोमीटर लगता है? यहाँ से कम से कम 40 किलोमीटर होगा। 40-40 ज़्यादा ही जाएगा, कम नहीं जाएगा। हाँ आप इधर किसी को देखा है लाइव में, लाइक शाहरुख खान को, सलमान खान को? वो लोग कहाँ रहते, कब निकलते हैं, हाँ कोई टाइम ही नहीं रहता। तो आपके अमिताभ बच्चन जो है संडे को शाम को 6 बजे घर से नीचे उतरता है। डेली संडे को, हर संडे हर संडे। हाँ 6 बजे उतरेगा, पब्लिक हाय करके फिर अंदर चला जाएगा। ಸೊ ಗೈಸ್ ನೋಡಿ, ಅಮಿತಾಬ್ ಬಚ್ಚನ್ ಅವರು ಪ್ರತಿ ಭಾನುವಾರ ಸಂಜೆ 6 ಗಂಟೆಗೆ ಮನೆಯಿಂದ ಆಚೆ ಬಂದು ಒಂದು ಹಾಯ್ ಹಲೋ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೋಯ್ತಾರಂತೆ. ನೋಡೋಣ ನೋಡಿ, ಇಲ್ಲೂ ಪೊಲೀಸ್ ಹಿಡಿತವ್ರೆ. ಓ ಅದಕ್ಕೆ ಇಲ್ಲಿ ಇಷ್ಟೊಂದು ಜನ. ಓ ಇಲ್ಲಿ ನೋಡಿ ಗೈಸ್, ಕ್ರೇಜಿಯಾಗಿ ಪೊಲೀಸ್ ಹಿಡಿತವ್ರೆ ಬೈಕ್ಗಳನ್ನ. ಹೆಲ್ಮೆಟ್ ಹಾಕಿದ್ರು ಬಿಡಲ್ಲ, ಹಿಡಿತಾರೆ. ಇಲ್ಲೊಂದು ಲೇಡಿ ಪೊಲೀಸ್ ಬರೋ ಇದ್ದಾರೆ. ಸೊ ಗೈಸ್ ಹಂಗಂತ ಚಾನಲ್ಗಾರರು ಹೊಸಬ್ರಿದ್ರೆ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋಸ್ ನೋಡಬೇಡಿ. ಹಂಗಂತ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ, ನಂದು 1 lakh ಸಬ್ಸ್ಕ್ರೈಬರ್ಸ್ ಆಗ ಗಂಟ ಮಾತ್ರ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವೀಡಿಯೋದಲ್ಲಿ ಹೇಳ್ತೀನಿ. ಒಂದು ಸಲ ನನ್ನ ಚಾನಲಲ್ಲಿ ಏನಾದರೂ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರೆ ಸಾಕು ಗೈಸ್. ಅದಾದಮೇಲೆ ನಿಮ್ಮ ಇಷ್ಟ, ನಿಮಗೆ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸೊ 1 ಲಕ್ಷ ಆಗ ಗಂಟ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರ್ತೀನಿ. 1 ಲಕ್ಷ ಆದಮೇಲೆ ನಿಮ್ಮ ಇಷ್ಟ. ಸಬ್ಸ್ಕ್ರೈಬ್ ವೀಡಿಯೋಸ್ ನೋಡಿ, ಇಷ್ಟ ಆದರೆ ನೀವೇ ಸಬ್ಸ್ಕ್ರೈಬ್ ಮಾಡ್ಕೊತೀರಾ. ಸೊ ಅದು ಇನ್ನೊಂದು ಹಂಗೆ ಇದೆ, ನಾವೆಷ್ಟೇ ಕೇಳಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ನಿಮಗೆ ಇಷ್ಟ ಆದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಲ್ಲ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಲಕ್ಷ ಆದಮೇಲೆ ಹಂಗೆ ಕೇಳಲ್ಲ, ಇವಾಗ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಪೊಲೀಸ್ ಮಾತ್ರ ಮುಂಬೈಯಲ್ಲಿ ಹೆಂಗಿರ್ತಾರೆ ಅಂದರೆ
ಪ್ರತಿ ರೋಡಲ್ಲೂ ಪೊಲೀಸ್ ಇದ್ದೇ ಇರ್ತಾರೆ. ಓಹೋ ಗೈಸ್ ಸರಿ ಜನ ಅವರೇ ಗೈಸ್, ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಇಲ್ಲಿ. ತಾಜ್ ಹೋಟಲ್ ये बॉम्ब ब्लास्ट तो यही हाँ ठीक हुआ हाँ 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 आतंकवादी जो आए थे ना हाँ 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 यहीं आए थे हाँ इसमें आप आए थे नरमल फोन में आए थे उस समय आप किधर था? मैं बम्बई में था बम्बई में था. ಗೈಸ್ 150 ರೂಪಾಯಿ. ಥ್ಯಾಂಕ್ ಯು ಸರ್. 500 ಕೊಟ್ಟೆ, ಚೇಂಜ್ ಕೊಟ್ಟರು 350. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓ ಸೀಟ್ ಬೆಲ್ಟ್ ಬರೈತೆ. ನಾನು ಇವಾಗ ಬಂದಿದ್ದೀನಿ ಎಲ್ಲಿಗೆ, ತಾಜ್ ಹೋಟ್ಲ್ ಹತ್ರ ಅಂತೆ. ಓ ಇಲ್ಲೇ ಐತೆ ತಾಜ್ ಹೋಟ್ಲು. ಭಯಂಕರ ಜನ, ಗಲಾಟೆ ಆಗ್ಬಿಟ್ಟೈತೆ. ಈ ರೀತಿ ಗಲಾಟೆಗಳು ಮುಂಬೈಯಲ್ಲಿ ಬೇಜಾನ್ ಆಯ್ತಾ ಇರುತ್ತೆ. ಸೊ ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು, ಸೋಮ್ ನಮ್ಮ ಪಾಡಿಗೆ ನಾವು ಹೋಯ್ತಾ ಇರಬೇಕು. ಮುಂಬೈಗೆ ಬಂದಾಗಿಂದ ಯೋಚನೆ ಮಾಡ್ತಿದ್ದೀನಿ ಯಾರು ನಮಗೆ ಕನ್ನಡದವ್ರು ಸಿಗ್ತಾರ ಅಂತ, ಬಟ್ ನನಗೆ ಇದುವರೆಗೂ ಯಾರೂ ಸಿಕ್ಕಿಲ್ಲ. ಓ ತಾಜ್ ಹೋಟ್ಲ್ ಇದು. ಸೊ ಗೈಸ್ ನೋಡಿ ಇಲ್ಲಿ ತಾಜ್ ಹೋಟ್ಲು, ತಾಜ್ ಹೋಟೆಲ್. ಮೈಕು ಒಂದು 50 ಸರಿ ಬಿಡಿಸ್ತಾ ಇರ್ತೀನಿ. ಸೊ ಗೈಸ್ ತಾಜ್ ಹೋಟೆಲ್ ಹೇಳಿದ್ನಲ್ಲ, ಸೊ ಇದೇ ತಾಜ್ ಹೋಟೆಲ್. ಇಲ್ಲಿ ಸೆಕ್ಯೂರಿಟಿ ಮಾತ್ರ ಯಾವ ಲೆವೆಲ್ಗೆ ಐತೆ ಅಂದರೆ ನೆಕ್ಸ್ಟ್ ಲೆವೆಲ್ ಸೆಕ್ಯೂರಿಟಿ ಮಾತ್ರ. ಇಲ್ಲೇ ಎಲ್ಲ ಸೈಡಲ್ಲೆಲ್ಲ ಒಂದು ಕಡೆ ಆ ಗೋಪುರ ಐತಲ್ಲ, ಅಲ್ಲೇ ಎಲ್ಲೋ ಒಂದ್ಸಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅವರು. ಹಾಂ ಹಾಂ ನೋಡಿ ಅಲ್ಲಿದೆಯಲ್ಲ ಅದು ಗೇಟ್ ವೇ ಆಫ್ ಇಂಡಿಯಾ, ಅಲ್ಲಿಗೂ ಹೋಗ್ಬೋದು. ನೆಕ್ಸ್ಟ್ ಕರ್ಕೊಯ್ತೀನಿ. ಸೊ ಈ ಸೈಡ್ ನೋಡಿ ಇಲ್ಲಿ ಇದೆಯಲ್ಲ ಇದು ತಾಜ್ ಹೋಟೆಲ್. ನಾನು ನೋಡ್ದಂಗೆ ಏನಿಲ್ಲ ಅಂದ್ರೂ ಒಂದು 500 ಬೋಟ್ಗಳೈತೆ ಗೈಸಿಲ್ಲಿ. ಅಯ್ಯಪ್ಪ ದೇವ್ರೆ, ತಾಜ್ ಹೋಟ್ಲು ನೋಡಿ. ಈ ಜಾಗದಲ್ಲಿ ಬಂದು ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರು ಅಂತ ನಾನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅದೇ ಇಂಥ ಜಾಗಗಳಿಗೆ ಬರೋದು, ಎಲ್ಲಿ ಜನ ಜಾಸ್ತಿ ಇರ್ತಾರಲ್ಲ ಅಂಥ ಜಾಗದಲ್ಲೇ ನನ್ನ ಮಕ್ಕಳು ಅಟ್ಯಾಕ್ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಬಾತುಕೋಳಿ ಅನ್ಸುತ್ತಿವು. ನನಗಿದು ಕಾಣಿಸೇ ಇರಲಿಲ್ಲ, ಇವಾಗ ಕಾಣಿಸ್ತು. ಸೊ ಗೈಸ್ ಆ್ಯಕ್ಚುಲಿ ಎಂಟ್ರೆನ್ಸ್ ಗೇಟು ಇಂಡಿಯಾ ಗೇಟಿಗೆ ಆ ಸೈಡೆಲ್ಲ ಇತ್ತು. ನಾನು ಗೊತ್ತಾಗ್ದಲ್ಲೇ ಈ ಸೈಡ್ ಬಂದ್ಬಿಟ್ಟಿದ್ದೆ. ಕುಲ್ಫಿ, ಪಾನಿಪುರಿ, ಗೋಲ್ಗಪ್ಪ ಎಲ್ಲ ಇದೆ. ಬೇಲ್ಪುರಿ, ಇದು ನಿಂಬು ಸೋಡಾ, ವಡಾಪಾವ್. ಹಾಂ ಗೈಸ್ ಅದು ವಡಾಪಾವ್ ಮುಂಬೈಯಲ್ಲಿ ಫೇಮಸ್ಸು. ಈಗ ಇನ್ನೇನು ಇಲ್ಲಿ ಇಂಡಿಯಾ ಗೇಟ್ ಎಂಟ್ರಿ ಬಂದ್ವಿ, ಕೈಯೆಲ್ಲ ನೋವು ಬಂತು ನಾನು ಕ್ಯಾಮ್ರಾ ಹಿಡಿದು. ಈ ಥರ ಸೆಕ್ಯೂರಿಟಿ ಆಯ್ತಾ ಇಲ್ಲಿ. ಇಲ್ಲಿ ಬ್ಯಾಗನ್ನು ಇದು ಮಾಡಬೇಕು. ಸೊ ಗೈಸ್ ನನಗೆ ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತಂದಿದ್ರು, ಬಟ್ ಇಲ್ಲಿರೋರೆ ಮಾಡಿ ಯಾರು ಏನು ಕೇಳ್ಕೊತಾರೆ ಮಾಡೋದು ಆರಾಮಾಗಿ ಮಾಡಿ, ಆದರೆ ಗೊತ್ತಾಗಿಲ್ದಂಗೆ ಮಾಡಿ ಅಂತ ಹೇಳಿದ್ರು. ಟೊಯೋಟೋ ಹೇಳಿ ನಾನು ತೊಗೊತೆ. ಸೊ ಗೈಸ್ ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ, ಅಂದರೆ ಇಲ್ಲಿ ಫೋಟೋಗ್ರಾಫರ್ಸ್ಗೆಲ್ಲ ಹಿಂಸೆ ಆಗುತ್ತೆ ಅಂತ. ಸೊ ಜನರಾಗಿ ಲೈಟಾಗಿ ಮುಂಚೂರು ನಮ್ಮ ಥರ ಹಿಂಗೆ ಬ್ಲಾಗ್ ಮಾಡ್ಕೋದ್ರೆ ಏನಾಗಲ್ಲ. ನೋಡಿ ಇಲ್ಲೇ ಇಂಡಿಯಾ ಗೇಟು. ಸೊ ಇದನ್ನು ಬ್ರಿಟಿಷರು ಕಟ್ಟಿದ್ದು 1929ರಲ್ಲಿ ಬ್ರಿಟಿಷ್ ಕಟ್ಟಿದ ಗೇಟ್ ಇದು. ಸೊ ಇದ್ರ ಕಡೆ ಫುಲ್ಲು ಸಮುದ್ರ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ಏನು ಅನ್ಕೊಂಡಿದ್ದೆ ಅಂದರೆ ಇದನ್ನು ದಾಟಿದ್ರೆ ಪಾಕಿಸ್ತಾನ ಸಿಗುತ್ತೆ ಅಂತ, ಯಾಕಂದರೆ ಇಂಡಿಯಾ ಗೇಟ್ ಇದೆ ಅಲ್ವಾ. ಸೊ ಇದನ್ನು ದಾಟಿದ್ರೆ ಪಾಕಿಸ್ತಾನ. ಸೊ ಹಂಗೇನಿಲ್ಲ ನೋಡಿ, ಈ ಸೈಡು ತಾಜ್ ಹೋಟ್ಲಿದೆ ನನ್ನ ಹಿಂದೆ. ತಾಜ್ ಹೋಟ್ಲು ಯಾವಾಗಲೂ ಜನ ಇರ್ತಾರೆ ಗೈಸ್. ಈ ಜಾಗದಲ್ಲಂತೂ ಎನಿ ಟೈಮ್ ಜನ ಇರ್ತಾರೆ, ಜನ ಇಲ್ದಿರೋ ಟೈಮೇ ಇಲ್ಲ ಈ ಜಾಗದಲ್ಲಿ. ಸೊ ಗೈಸ್ ನಾನು ಇಲ್ಲಿಂದ ಹೋಯ್ತಾ ಇದ್ದೀನಿ, ಇಷ್ಟ ಇಲ್ಲೇನು ಜಾಸ್ತಿ ಇಲ್ಲ ನೋಡೋಕ್ಕೆ. ಸೊ ನೀವು ಆ ಕಡೆ ಅಲ್ಲಿ ಇದಿದೆ ಬೀಚಲ್ಲಿ ಬೋಟ್ ರೈಡ್ ಕರ್ಕೊ ಹೋಗ್ತಾರೆ. ಸೊ ನಿಮಗೆ ಇಷ್ಟ ಇದ್ದರೆ ಬೇಕಾದ್ರೆ ನೀವು ಬೋಟ್ ರೈಡ್ಗೆ ಹೋಗ್ಬೋದು. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನೆಕ್ಸ್ಟ್ ನಾನು ಇಲ್ಲಿಂದ ಬಾಂಡ್ರಾ ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಬೈ.